ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ಲಾಸ್ಟ್ ಕ್ಲಾಸ್ನಲ್ಲಿ ನಿಮ್ನ ದರ್ಪಣದಲ್ಲಿ ಉಂಟಾಗುವಂಥ ಪ್ರತಿಬಿಂಬಗಳ ರಚನೆ ಬಗ್ಗೆ ಏನಪ್ಪ ಅಂದ್ರೆ ನೋಡ್ತಾ ಇದ್ವಿ. ಅದರಲ್ಲಿ ಅನಂತ ದೂರದಲ್ಲಿದ್ದಾಗ ವಸ್ತುವು ಅದರ ಪ್ರತಿಬಿಂಬದ ಸ್ಥಾನ ಎಫ್ ಮೇಲೆ ಬೀಳುತ್ತದೆ. ಅದರ ಗಾತ್ರ, ಚುಕ್ಕೆ ಗಾತ್ರ, ಸ್ವಭಾವ, ಸತ್ಯ ಮತ್ತು ತಲೆ ಕೆಳಗಾಗಿ ಅಂತನ್ನುವಂಥದ್ದು. ಅದೇ ರೀತಿಯಾಗಿ ಎರಡನೇದನ್ನು ನೋಡಿದ್ವಿ. ಸಿಯಿಂದ ದೂರವಿದ್ದಾಗ ವಸ್ತುವು ಪ್ರತಿಬಿಂಬವು ಎಲ್ಲಿ ಬೀಳುತ್ತದೆ? ಎಫ್ ಮತ್ತು ಸಿಯ ನಡುವೆ ಅಥವಾ ಸಿ ಮತ್ತು ಎಫ್ನ ನಡುವೆ ಬೀಳುತ್ತದೆ. ಅದರ ಗಾತ್ರ ಚಿಕ್ಕದು, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದಂಥದ್ದು. ಇಂದು ಉಳಿದಿರತಕ್ಕಂತಹ 4 ರೇಖಾಚಿತ್ರಗಳನ್ನು ಗಮನಿಸೋಣ. ಬನ್ನಿ ಮಕ್ಕಳೇ. ಮೊದಲನೇದಾಗಿ ವಸ್ತುವಿನ ಸ್ಥಾನ, ಪ್ರತಿಬಿಂಬದ ಸ್ಥಾನ, ಗಾತ್ರ, ಸ್ವಭಾವ. ಪ್ರತಿಬಿಂಬದ ಗಾತ್ರ, ಪ್ರತಿಬಿಂಬದ ಸ್ವಭಾವ. ಇಲ್ಲಿ ಎರಡು ಆಲ್ರೆಡಿ ಏನಪ್ಪಾ ಅಂತಂದ್ರೆ ನೀವು ನೋಡಿದ್ರಿ. ಈಗ ಮೂರನೇದು ಏನಿದೆಯಪ್ಪ ಅಂತಂದ್ರೆ ಬರ್ತಾ ಬರ್ತಾ ಏನಪ್ಪಾ ಅಂತಂದ್ರೆ ನಿಮ್ನ ದರ್ಪಣದ ಸಮೀಪ ಬರ್ತಾ ಹೋಗ್ಬೇಕು. ಯಾವ ರೀತಿಯಾಗಿ ಇದು ನಿಮ್ನ ದರ್ಪಣ? ನಿಮ್ನ ದರ್ಪಣದ ಮೇಲೆ ಕಾಲ್ಪನಿಕ ರೇಖೆ, ಇದು ಸಿ, ಇಲ್ಲಿ ಎಫ್, ಇದು ಪಿ. ವಸ್ತುವಿನ ಸ್ಥಾನ ಸಿಯ ಮೇಲೆ, ವಸ್ತುವಿನ ಸ್ಥಾನ ಸಿಯ ಮೇಲೆ, ಸಿಯಲ್ಲಿ ಅಥವಾ ಸಿಯ ಮೇಲೆ. ಓಕೆನಾ? ಸಿಯಲ್ಲಿ ಅಂದಾಕ್ಷಣ ಈ ಜಾಗದಲ್ಲಿ ನಾವು ವಸ್ತುವನ್ನು ಇಡೋಣ. ಈ ವಸ್ತುವನ್ನು ಇಟ್ಟಾಗ ತಲೆ ಕಾಣಿಸ್ತಾ ಇದೆ. ನೇರವಾಗಿ ಯಾವ ಕಡೆಯಿಂದ ಹೋಗಬೇಕು? ಮೇಲ್ಗಡೆ ಹೋಗಿ ಎಫ್ನ ಮೂಲಕ ಹಾದು ಹೋಗಬೇಕು. ಇಲ್ಲಿ ಸರ್ ತಲೆ ಕಾಣಿಸ್ತಾ ಇದೆ, ದರ್ಪಣದ ಧ್ರುವಕ್ಕೆ ಟಚ್ ಆಗಿ ಅದು ಸಂಗಮ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಇದು ನಮ್ಮ ಮೊದಲನೇ ನಿಯಮ ಗೊತ್ತು. ಎರಡನೇ ನಿಯಮದಲ್ಲಿ ಏನಪ್ಪಾ ಅಂತಂದ್ರೆ ಕಾಲು ಕಾಣಿಸ್ತಾ ಇದ್ರೆ ದರ್ಪಣ ಧ್ರುವಕ್ಕೆ ಟಚ್ ಆಗಿ ಸಂಗಮ ಬಿಂದುವಿನ ಮೂಲಕ ಹಾದು ಹೋಗ್ಬೇಕು ಅಂತನ್ನುವಂಥದ್ದು ಸಹ ಗೊತ್ತು ಸರ್. ಏನಾದ್ರೂ ಕಾಲ್ಪನಿಕ ರೇಖೆಯ ಮೇಲೆ ವಸ್ತು ಇದ್ದಾಗ ತಲೆ ಕಾಣಿಸ್ತಾ ಇದೆ, ಕಾಲು ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದು ಏನಪ್ಪಾ ಅಂತಂದ್ರೆ ವಕ್ರತಾ ಕೇಂದ್ರದ ಮುಖಾಂತರವಾಗಿ ಹಾದು ಹೋಗ್ಬೇಕು, ಅಂದ್ರೆ ಸಿಯ ಮುಖಾಂತರವಾಗಿ ಹಾದು ಹೋಗ್ಬೇಕು ಅನ್ನುವಂಥದ್ದು ಹೇಳಿದ್ರಿ. ಆದ್ರೆ ಇಲ್ಲಿ ಸಿಯ ಮೇಲಿದ್ದಾಗ ಏನಾಗುತ್ತದೆ? ಸಿಯ ಮೇಲಿದ್ದಾಗ ಅದು ಸಂಗಮ ಬಿಂದುವಿನ ಮೂಲಕ ಹಾದೋಗಿ ದರ್ಪಣ ಧ್ರುವಕ್ಕೆ ಟಚ್ ಆಗಿ ಪ್ರತಿಫಲನಗೊಳ್ಳುತ್ತದೆ. ಯಾವ ರೀತಿಯಾಗಪ್ಪ ಅಂತಂದ್ರೆ ಈ ರೀತಿಯಾಗಿ ಇದೇನಾಗುತ್ತದೆ? ಪತನ ಕಿರಣ ಹೋಗಿ ದರ್ಪಣ ಧ್ರುವಕ್ಕೆ ಟಚ್ ಆಗಿ ತದನಂತರ ಎಲ್ಲಿ ಹೋಗುತ್ತೆ? ಅದು ಪ್ರತಿಫಲನಗೊಂಡು ಹೋಗಿ ಇದು ಪತನ ಕಿರಣ, ಇದೂ ಸಹ ಪತನ ಕಿರಣ, ಇದೂ ಪ್ರತಿಫಲಿತ ಕಿರಣ, ಇದೂ ಪ್ರತಿಫಲಿತ ಕಿರಣ. ಎರಡೂ ಪ್ರತಿಫಲಿತ ಕಿರಣಗಳು ಹೋಗಿ ಇಲ್ಲಿ ಟಚ್ ಆಗಿವೆ. ಸೊ ಅದರ ಒಂದು ಪ್ರತಿಬಿಂಬದ ಸ್ಥಾನ ಈ ಜಾಗದಲ್ಲಿ ಬೀಳುತ್ತೆ. ಅಂದ್ರೆ ಎಲ್ಲಿ ನೋಡಿ ಮಕ್ಕಳೇ, ಸಿಯಲ್ಲಿರುವಂತಹ ಪ್ರತಿಬಿಂಬದ ಸ್ಥಾನ ಎಲ್ಲಿ ಬೀಳ್ತಾ ಇದೆ? ಸಿಯ ಮೇಲೇನೆ, ಸಿಯಲ್ಲಿನೇ, ಮತ್ತೆ ಸಿಯಲ್ಲಿನೇ ಪ್ರತಿಬಿಂಬದ ಸ್ಥಾನ. ಅದೇ ಗಾತ್ರ ಸೇಮ್, ಸಿಯಲ್ಲಿರುವಂತ ವಸ್ತುವಿನ ಗಾತ್ರ ಎಷ್ಟಿರುತ್ತೆ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಪ್ರತಿಬಿಂಬದ ಗಾತ್ರವು ಸಹ ಅದೇ ಗಾತ್ರದಲ್ಲಿ, ಅದೇ ಗಾತ್ರ. ಅಂಡ್ ಸ್ವಭಾವ ತಲೆ ಕೆಳಗಾಗಿದೆ, ಮತ್ತೆ ಕರೆಕ್ಟ್ ಆಗಿ ಗೋಚರಿಸ್ತಾ ಇದೆ ಅಂತಂದ್ರೆ ಅದು ಸತ್ಯ ಮತ್ತು ತಲೆ ಕೆಳಗಾಗಿ, ಸತ್ಯ ಮತ್ತು ತಲೆ ಕೆಳಗಾಗಿ. ಈ ಸಿಯ ಮೇಲೆ ಇರುವಂತ ವಸ್ತುವಿನ ಸ್ಥಾನದ ರೇಖಾಚಿತ್ರ ಮತ್ತು ಅವುಗಳ ಬಗ್ಗೆ ನಿಮಗೆ ಅರ್ಥವಾಗಿರುತ್ತೆ ಅಂತ ಭಾವಿಸಿರ್ತೀನಿ. ಇನ್ನು ಮುಂದೆ ಹೋಗೋಣ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಓಕೆನಾ? ಅದೇ ರೀತಿಯಾಗಿ ಮುಂದಿನ ಒಂದು ರೇಖಾಚಿತ್ರದ ಕಡೆಗೆ ಹೋಗೋಣ. ಸಿ ಎಲ್ ಆಗಿದ ಮೇಲೆ ಯಾವುದು? ಸಿ ಮತ್ತು ಎಫ್ನ ನಡುವೆ, ಸಿ ಮತ್ತು ಎಫ್ನ ನಡುವೆ. ಓಕೆನಾ? ಇಲ್ಲಿ ಯಾವ ರೀತಿಯಾಗಿ ರೇಖಾಚಿತ್ರಗಳು ಕಾಣಿಸ್ತಾ ಇವೆ ಅಂತನ್ನುವಂಥದ್ದು ನೋಡೋಣ. ಇದು ನಿಮ್ನ ದರ್ಪಣ. ಈಸಿ ಆಗಿದೆ ಮಕ್ಕಳು, ಏನು ಟೆನ್ಷನ್ ತಗೊಳ್ಬೇಡಿ. ಇದು ಸಿ, ಇದು ಎಫ್, ಇದು ಪಿ. ಓಕೆನಾ? ಸಿ ಮತ್ತು ಎಫ್ನ ನಡುವೆ ವಸ್ತು ಇದ್ದಾಗ ಮೊದಲನೇದಾಗಿ ರೇಖಾಚಿತ್ರಗಳು, ಅವುಗಳ ಅನ್ವಯಗಳು. ಇದು ಹೋಗ್ತು ಸಂಗಮ ಬಿಂದುವಿನ ಮೂಲಕ ಹಾದು ಹೋಗ್ತು. ಅದಾಗಿದ್ಮೇಲೆ
ಇದೇನಾಯಿತು ಸಿ ಮುಖಾಂತರ ಹಾದೋಯ್ತು. ನೋಡಿ ಇಲ್ಲಿ ಪತನ ಕಿರಣ ಇದಾಗಿರುತ್ತದೆ, ಪ್ರತಿಫಲಿತ ಕಿರಣ ಇದಾಗಿರುತ್ತದೆ. ಪತನ ಕಿರಣ, ಪ್ರತಿಫಲಿತ ಕಿರಣ, ಪತನ ಕಿರಣ, ಪತನ ಕಿರಣ, ಪ್ರತಿಫಲಿತ ಕಿರಣ, ಎರಡೂ ಪ್ರತಿಫಲಿತ ಕಿರಣಗಳು ಇಲ್ಲಿ ಟಚ್ ಆಗಿವೆ. ಅಂದರೆ ನಾವು ಸ್ವಲ್ಪ ಇಲ್ಲಿ ವಕ್ರವಾಗಿ ಕಾಣಿಸ್ತಿರ್ಬೋದು ನಿಮ್ಮ ಇದರಲ್ಲಿ, ಬಟ್ ನೀವು ಸ್ಕೇಲಿಂದ ಹೊಡೆದಾಗ ಏನಪ್ಪಾ ಅಂದ್ರೆ ನೇರವಾಗಿ ಕರೆಕ್ಟಾಗಿ ಕಾಣಿಸುತ್ತೆ. ಅಂದರೆ ಈ ಜಾಗದಲ್ಲಿ ಸಂಧಿಸ್ತಾ ಇದೆ ಅಂತಂದರೆ ಎಲ್ಲಿ ಬೀಳ್ತಾ ಇದೆ? ಈ ಜಾಗದಲ್ಲಿ. ಹಾಗಾದರೆ ಇದು ಎ, ಇದು ಬಿ ಅಂತ ತಿಳ್ಕೊಳ್ಳಿ, ಇದಕ್ಕೆ ಬಿ ಡ್ಯಾಶು, ಎ ಡ್ಯಾಶ್. ಎ ಬಿ ಅನ್ನುವಂಥ ಒಂದು ವಸ್ತು ಸಿ ಮತ್ತು ಎಫ್ ನ ನಡುವೆ ಇದ್ದಾಗ ಅದರ ಪ್ರತಿಬಿಂಬ ಎಲ್ಲಿ ಬೀಳ್ತಾ ಇದೆ? ಸಿ ಇಂದ ದೂರ. ಎಲ್ಲಿ? ಸಿ ಇಂದ ದೂರ, ಸಿ ಇಂದ ದೂರ. ಗಾತ್ರ ದೊಡ್ಡದು, ದೊಡ್ಡದು. ಓಕೆನಾ? ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿಯೇ. ನೋಡಿ ಮಕ್ಕಳೇ, ತುಂಬ ಈಸಿಯಾಗಿದೆ. ನಿಯಮ ನೋಡಬೇಕು, ನಿಯಮ ನೋಡಿಕೊಂಡು ನಿಯಮದ ಅನ್ವಯವಾಗಿ ನಾವು ರೇಖಾಚಿತ್ರಗಳನ್ನು ಹಾಕ್ಕೊಳ್ಬೇಕು. ಈಸಿಯಾಗಿದೆ. ಅದೇ ರೀತಿಯಾಗಿ ಮುಂದಿನ ಒಂದು ಎಫ್ ನ ಮೇಲಿರುವಂತಹ ರೇಖಾಚಿತ್ರದ ಬಗ್ಗೆ ನೋಡೋಣ. ಓಕೆನಾ? ಈಸಿಯಾಗಿರುತ್ತದೆ, ಅದನ್ನು ಸಹ ಈಸಿಯಾಗಿದೆ. ವಸ್ತುವಿನ ಸ್ಥಾನ ಎಫ್ ನ ಮೇಲೆ ಇದ್ದಾಗ, ಎಫ್ ಅಲ್ಲಿ ಓಕೆನಾ, ಎಫ್ ಅಲ್ಲಿ ಇದ್ದಾಗ ಏನಾಗುತ್ತೆ? ಇದೊಂದು ನಿಮ್ನ ದರ್ಪಣದ ಒಂದು ಚಿತ್ರ. ಸಿ ಎಫ್, ಇದು ಪಿ. ಓಕೆನಾ? ಎಫ್ ನ ಮೇಲೆ ವಸ್ತುವಿದ್ದಾಗ, ಎಫ್ ನ ಮೇಲೆ ವಸ್ತುವಿದ್ದಾಗ ಏನಾಯ್ತು? ಮೊದಲನೇದಾಗಿ ತಲೆ ಕಾಣಿಸ್ತಾ ಇದೆ, ದರ್ಪಣಕ್ಕೆ ಟಚ್ ಆಗಿ ಸಂಗಮ ಬಿಂದುವಿನ ಮೂಲಕ ಹಾದೋಯ್ತು. ಅದೇ ರೀತಿಯಾಗಿ ಕಾಲು ಕಾಣಿಸ್ತಾ ಇಲ್ಲ, ಕಾಲೇನಪ್ಪ ಅಂದ್ರೆ ಕಾಲ್ಪನಿಕ ರೇಖೆ ಮೇಲೆ, ಹಾಗಾದ್ರೆ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗಬೇಕು. ನೋಡಿ, ಎಲ್ಲಾದ್ರೂ ಟಚ್ ಆಗ್ತಾ ಇದೆ, ಎಲ್ಲೋ ಒಂತೇಲಿ ಹೋಗಿ ಏನಪ್ಪಾ ಅಂದ್ರೆ ಟಚ್ ಆಗುತ್ತೆ. ಇದು ಪತನ ಕಿರಣ. ಓಕೆನಾ? ಇದು ಪತನ ಕಿರಣ, ಪ್ರತಿಫಲಿತ ಕಿರಣ, ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ. ಇಲ್ಲಿ ಎಲ್ಲೋ ಒಂತೇಲೋ ಟಚ್ ಆಗುತ್ತೆ ಅಂತಂದ್ರೆ ಅದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಅನಂತ ದೂರದಲ್ಲಿ ಹೋಗಿ ಟಚ್ ಆಗುತ್ತೆ. ಸೊ ಎಫ್ ನಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಅನಂತ ದೂರ, ಅನಂತ ದೂರ. ಗಾತ್ರ ಅತಿ ದೊಡ್ಡದು, ಅತಿ ದೊಡ್ಡದು. ಅಂಡ್ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಯ. ನೋಡಿ ಮಕ್ಕಳೇ, ಈ 6ನೇದು ಹೇಳ್ತೀನಿ ಕೊನೆಯದಾಗಿ. ಈ 5 ರೇಖಾಚಿತ್ರಗಳು ನಿಮಗೆ ಈಸಿಯಾಗಿದೆ. ತುಂಬಾ 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 ಸರಳವಾದಂತಹ ರೂಪದಲ್ಲಿ ನಾನು ಹೇಳಿರೋದು, ತುಂಬಾ ಸರಳವಾದ ರೂಪದಲ್ಲಿ. ನೋಡಿ, ಸಿ ಯಲ್ಲಿದ್ದಾಗ ಸಿ ಯಲ್ಲೇ ಪ್ರತಿಬಿಂಬದ ಸ್ಥಾನ ಇರುತ್ತದೆ. ಅದೇ ಗಾತ್ರದಲ್ಲಿದ್ದಾಗ ಸ್ವಭಾವ ಯಾವ ರೀತಿಯಾಗಿದೆ? ಸತ್ಯ ಮತ್ತು ತಲೆ ಕೆಳಗಾಗಿದ್ದರೆ ಸಿ ಮತ್ತು ಎಫ್ ನ ನಡುವೆ ಇದ್ದಾಗ ಪ್ರತಿಬಿಂಬದ ಸ್ಥಾನ ಸಿ ಇಂದ ದೂರವಿದ್ದಾಗ ಅದರ ಗಾತ್ರ ಅಂದರೆ ಪ್ರತಿಬಿಂಬದ ಗಾತ್ರ ದೊಡ್ಡದಾಗಿರುತ್ತದೆ. ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿರುತ್ತದೆ. ವಸ್ತುವಿನ ಸ್ಥಾನ ಎಫ್ ನಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಅನಂತ ದೂರದಲ್ಲಿರುತ್ತದೆ. ಅದೇ ರೀತಿಯಾಗಿ ಅದರ ಗಾತ್ರ ಏನಪ್ಪಾ ಅಂತಂದ್ರೆ ಅತಿ ದೊಡ್ಡದಾಗಿರುತ್ತದೆ. ಅದೇ ರೀತಿಯಾಗಿ ಅದರ ಸ್ವಭಾವ ಅಂದರೆ ಪ್ರತಿಬಿಂಬದ ಸ್ವಭಾವ ಏನು? ಸತ್ಯ ಮತ್ತು ತಲೆ ಕೆಳಗಾಗಿರುತ್ತದೆ. ಇದನ್ನು ನೀವು ಅರ್ಥಕೊಳ್ಬೇಕು. ಇವಾಗ ಕೊನೆಯದಾಗಿ ಈ ಕೊನೆಯದಾಗಿರುವಂತಹ ಒಂದು ಏನಪ್ಪಾ ಅಂದ್ರೆ ರೇಖಾಚಿತ್ರವನ್ನು ತಿಳಿಸ್ಕೊಟ್ಟು ತದನಂತರ ನಾನು ಬರೀತೀನಿ. ಓಕೆನಾ? ಇಲ್ಲಿ ಬರೆಯೋಕೆ ಜಾಗ ಇಲ್ಲ, ಅಂದ್ರೆ ಎಫ್ ಮತ್ತು ಪಿ ಯ ನಡುವೆ ಇಲ್ಲಿ ಬರೀತೀನಿ. ಓಕೆನಾ? ಎಫ್ ಮತ್ತು ಪಿ ಯ ನಡುವೆ. ಓಕೆನಾ? ಅಥವಾ ಪಿ ಯ ಸಮೀಪ ಅಂತಂದ್ರು ಕಡಿಬಹುದು ನೀವು. ಓಕೆನಾ? ಯಾವ ರೀತಿಯಾಗಿ ತಿಳ್ಕೊತೀರ ಆ ರೀತಿಯಾಗಿ. ಇದೊಂದು ನಿಮ್ನ ದರ್ಪಣ. ಇಲ್ಲಿ ಎಫ್, ಇದು ಪಿ, ಇಲ್ಲಿ ಸಿ. ಓಕೆನಾ? ಪಿ ಮತ್ತು ಎಫ್ ನ ನಡುವೆ ಅಥವಾ ಎಫ್ ಮತ್ತು ಪಿ ಯ ನಡುವೆ ಅಥವಾ ಪಿ ಯ ಸಮೀಪದಲ್ಲಿರುವಂತ ಒಂದು ವಸ್ತುವನ್ನ ಇಟ್ಬಿಟ್ಟು ನಿಯಮದ ಪ್ರಕಾರವಾಗಿ ತಲೆ ಕಾಣಿಸ್ತಾ ಇದೆ. ಎಲ್ಲಿಂದ ಹೋಗಬೇಕು? ದರ್ಪಣಕ್ಕೆ ಟಚ್ ಆಗಿ ಎಲ್ಲಿ ಹೋಗಬೇಕು? ಅದು ಸಂಗಮ ಬಿಂದುವಿನ ಮೂಲಕ ಹಾದು ಹೋಗಬೇಕು. ಎರಡನೇದೇನಪ್ಪಾ ಅಂತಂದ್ರೆ ಕಾಲ್ಪನಿಕ ರೇಖೆಯಲ್ಲಿದೆ, ಕಾಲ್ಪನಿಕ ರೇಖೆಯ ಮುಖಾಂತರವಾಗಿ ಹಾದು ಹೋಗಬೇಕು ಅಲ್ಲ. ಇಲ್ಲಿ 4ನೇ ನಿಯಮ ಅನ್ವಯ ಆಗುತ್ತದೆ.
4ನೇ ನಿಯಮ ಏನಾಗ್ತದಪ್ಪ ಅಂತಂದ್ರೆ ದರ್ಪಣಕ್ಕೆ ಸಮೀಪವಾದಂತೆ ಏನಪ್ಪಾ ಅಂತಂದ್ರೆ ಬೆಳಕು ಪ್ರತಿಫಲನ ಅಂದ್ರೆ ಚದುರುವಿಕೆಯನ್ನು ತೋರಿಸ್ತದೆ ಅಂತ ಅನ್ನುವಂಥದ್ದು 4ನೇ ನಿಯಮ ನೋಡಿದ್ರಿ. ಯಾವ ರೀತಿಯಾಗಪ್ಪ ಅಂತಂದ್ರೆ ಈ ರೀತಿಯಾದಂಥ ಒಂದು ನಿಯಮವನ್ನು ಗಮನಿಸಿರ್ತೀರಿ. ಕರೆಕ್ಟಾ? ಈ ನಿಯಮ ಅದೇ ರೀತಿಯಾಗಿ ಎಫ್ನ ಮುಖಾಂತರವಾಗಿ ಇವೆಲ್ಲ ಕಾಲ್ಪನಿಕವಾಗಿ ಹೋಗಿ ಈ ಜಾಗದಲ್ಲಿ ಟಚ್ ಆಗುತ್ತದೆ. ಎ ಡ್ಯಾಶ್ ಬಿ ಡ್ಯಾಶ್ ಬಿ. ನೋಡಿ ಮಕ್ಕಳೇ, ವಸ್ತುವು ಎಫ್ ಮತ್ತು ಪಿ ಯಲ್ಲಿದ್ದಾಗ ಪ್ರತಿಬಿಂಬವು ಏನಪ್ಪಾ ಅಂದ್ರೆ ದರ್ಪಣದ ಮುಂಭಾಗದಲ್ಲಿ, ಅಂದ್ರೆ ಎಲ್ಲಿ ಪ್ರತಿಬಿಂಬ ಎಲ್ಲಿ ಉಂಟಾಗ್ತಾ ಇದೆ? ದರ್ಪಣದ ಮುಂದೆ. ದರ್ಪಣದ ಮುಂದೆ ಗಾತ್ರ ದೊಡ್ಡದು. ಇದಕ್ಕೆ ಏನಪ್ಪಾ ಅಂತಂದ್ರೆ ಯಾವ ರೀತಿಯಾಗಿ ಇದೇನಾಗಿರುತ್ತೆ? ಮಿಥ್ಯ ಮತ್ತು ನೇರವಾಗಿ. ಮಿಥ್ಯ ಮತ್ತು ನೇರವಾಗಿ. ತುಂಬಾ ಈಸಿಯಾಗಿದೆ, ಏನಿಲ್ಲ ಮಕ್ಕಳೇ. 4ನೇ ನಿಯಮ ಇಲ್ಲಿ ಅನ್ವಯ ಆಗುತ್ತದೆ. 4ನೇ ನಿಯಮದ ಪ್ರಕಾರವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಪತನ ಕಿರಣವು ಪ್ರತಿಫಲಿತಗೊಳ್ಳುತ್ತದೆ. ಅದೇ ರೀತಿಯಾಗಿ ಮೊದಲನೇ ನಿಯಮದ ಪ್ರಕಾರವಾಗಿ ಏನಪ್ಪಾ ಅಂದ್ರೆ ತಲೆ ಕಾಣಿಸ್ತಾ ಇದೆ, ಸಂಗಮ ಬಿಂದುವಿನ ಮೂಲಕ ಏನಪ್ಪಾ ಅಂದ್ರೆ ಹಾದು ಹೋಗ್ತಾ ಇದೆ. ಪತನ ಕಿರಣಕ್ಕೆ ದರ್ಪಣಕ್ಕೆ ಟಚ್ ಆಗಿ ಹಾದು ಹೋಗ್ತಾ ಇದೆ. ಇಲ್ಲಿ ಹಾದು ಹೋಗಿದಾಗ ಇಲ್ಲಿ ಯಾವುದೇ ರೀತಿಯಾದಂಥ ಮುಂದುಗಡೆ ನಮಗೆ ಏನಪ್ಪಾ ಅಂತಂದ್ರೆ ಪ್ರತಿಬಿಂಬ ಉಂಟಾಗುವುದು ಗೋಚರಿಸುವುದಿಲ್ಲ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅದು ದರ್ಪಣದ ಒಳಗಡೆನೆ ಏನಪ್ಪಾ ಅಂದ್ರೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ ನೀವು ಇದು ಪ್ರಾಯೋಗಿಕವಾಗಿ ಮಾಡಿದಾಗ ಇದು ದರ್ಪಣದೊಳಗೆ ಕಾಣಿಸುವ ಒಂದು ಭಾಸವಾಗುತ್ತದೆ. ಅದನ್ನ ಏನಂತ ಕರಿತೀವಿ ನಾವು? ದರ್ಪಣದ ಮುಂಭಾಗದಲ್ಲಿ ಅಂತ ಕರಿತೀವಿ. ಆ ಮುಂಭಾಗದಲ್ಲಿ ಈ ರೀತಿಯಾಗಿ ಗೋಚರಿಸುತ್ತದೆ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ವಸ್ತುವಿನ ನಿಮ್ನ ದರ್ಪಣದಲ್ಲಿ ವಸ್ತುವಿನ ಸ್ಥಾನಗಳ ಬಗ್ಗೆ ಇರುವಂತ ರೇಖಾಚಿತ್ರಗಳು. ಪ್ರತಿಯೊಂದು ರೇಖಾಚಿತ್ರಗಳು ಏನಪ್ಪಾ ಅಂದ್ರೆ ಕೊಟ್ಟಿದ್ರೆ 3 ರಿಂದ 4 ಅಂಕಗಳಿಗೆ ಕೊಡ್ತಾನ. ಇದನ್ನ ಎನಿ ಕಂಡೀಷನ್ ನೀವೆಲ್ಲ 10ನೇ ತರಗತಿಯ ಮಕ್ಕಳುಗಳು ಏನಪ್ಪಾ ಅಂತಂದ್ರೆ ಎನಿ ಕಂಡೀಷನ್ ನೀವು ಇದನ್ನ ಬಾಯಪಾಠ ಮಾಡಲೇಬೇಕು, ಅಥವಾ ನೀವು ಅರ್ಥ ಮಾಡಿಕೊಂಡು ಈ ನನ್ನ ವಿಡಿಯೋನ ಅರ್ಥ ಮಾಡಿಕೊಂಡು ನೀವು ಕಲಿತ್ರೆ ಏನಪ್ಪಾ ಅಂದ್ರೆ ತುಂಬ ಈಸಿ ಹೋಗುತ್ತೆ. ಓಕೆನಾ? ಈಗ ಇನ್ನೊಂದು ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ನಾವು ವಸ್ತುವಿನ ಸ್ಥಾನಗಳು, ಪ್ರತಿಬಿಂಬದ ಸ್ಥಾನ, ಗಾತ್ರ, ಸ್ವಭಾವ ಒಟ್ಟು 6 ಅಲ್ವಾ? ಕರೆಕ್ಟಾ? ಆದರೆ ಅವು 6 ಇಲ್ಲ. ಅವು ಸುಮಾರು ಎಷ್ಟಿದೆ ಅಂತ ನೋಡಿ. ನೀವು ತಿಳ್ಕೊಂಡಿದ್ದೀರಾ, ಇಲ್ಲಿವರೆಗೆ ಎಲ್ಲ ಶಿಕ್ಷಕರು ಹೇಳಿರ್ತಾರೆ 6 ಅದಾವ ಅಂತಂದು. ಬಟ್ 6 ಅಲ್ಲ. ಅವು ನೋಡಿ, ಮೊದಲನೇದಾಗಿ ಅನಂತ ದೂರದಲ್ಲಿ ವಸ್ತುವಿದ್ದಾಗ ಪ್ರತಿಬಿಂಬದ ಸ್ಥಾನ ಎಲ್ಲಿರ್ತದೆ ನೋಡಿದೆವು. ಸಿ ಇಂದ ದೂರವಿದ್ದಾಗ, ವಸ್ತು ಸಿ ಇಂದ ದೂರ ಇದ್ದಾಗ ಇವೆಲ್ಲ ವಸ್ತುಗಳು. ಓಕೆನಾ? ವಸ್ತುವಿನ ಸ್ಥಾನ. ಓಕೆನಾ? ಅನಂತ ದೂರದಲ್ಲಿದ್ದಾಗ ಒಂದು ವಸ್ತು ಆಯಿತು, ಸಿ ಇಂದ ದೂರ ಇದ್ದಾಗ ಒಂದು ವಸ್ತು ಆಯಿತು, ಸಿ ಅಲ್ಲಿ ಇದ್ದಾಗ ಏನಾಗುತ್ತದೆ? ಓಕೆನಾ? ಅದೇ ರೀತಿಯಾಗಿ ಸಿ ಮತ್ತು ಎಫ್ ನ ನಡುವೆ, ಓಕೆನಾ? ಅದೇ ರೀತಿಯಾಗಿ ಎಫ್ ನ ಮೇಲೆ, ಅದೇ ರೀತಿಯಾಗಿ ಎಫ್ ಮತ್ತು ಪಿ ಯ ನಡುವೆ. ಇಷ್ಟು 6 ಏನಪ್ಪಾ ಅಂದ್ರೆ ವಸ್ತು ನಿಮ್ನ ದರ್ಪಣದಲ್ಲಿ ವಸ್ತುಗಳನ್ನ ಇರಿಸಿದಾಗ ರೇಖಾಚಿತ್ರಗಳು ಉಂಟಾಗುವುದರ ಬಗ್ಗೆ ನಾವು ಏನಪ್ಪಾ ಅಂದ್ರೆ ಹೇಳಿದ್ವಿ. ಅದೇ ರೀತಿಯಾಗಿ ಪ್ರತಿಬಿಂಬಗಳು ವಸ್ತುಗಳಿಟ್ಟಾಗ ಪ್ರತಿಬಿಂಬಗಳು ಮೂಡ್ತಾ ಇದ್ವಾ? ಅನಂತ ದೂರದಲ್ಲಿದ್ದಾಗ ಎಲ್ಲಿ ಪ್ರತಿಬಿಂಬ ಮೂಡಿತ್ತು? ಎಫ್ ನ ಮೇಲೆ. ಓಕೆನಾ? ಎಫ್ ನ ಮೇಲೆ. ಓಕೆನಾ? ಎಫ್ ನ ಮೇಲೆ ಅಥವಾ ಎಫ್ ನಲ್ಲಿ. ಸಿ ಇಂದ ದೂರವಿದ್ದಾಗ ಏನಾಯ್ತು? ಸ್ವಲ್ಪ ಸಿ ಇಂದ ದೂರ ಇದ್ದಾಗ ಸಿ ಮತ್ತು ಎಫ್ ನ ನಡುವೆ. ಕರೆಕ್ಟಾ? ಸಿ ಯಲ್ಲಿಟ್ಟಾಗ ಏನಾಯ್ತಪ್ಪ ಅಂತಂದ್ರೆ ಸಿ ಯ ಮೇಲೆ. ಸಿ ಮತ್ತು ಎಫ್ ನ ನಡುವೆ ಇಟ್ಟಾಗ ಸಿ ಇಂದ ದೂರ. ಎಫ್ ನ ಮೇಲೆ ಇಟ್ಟಾಗ ಅನಂತ ದೂರ. ಅದೇ ರೀತಿಯಾಗಿ ಎಫ್ ಮತ್ತು ಪಿ ಯ ನಡುವೆ ಇಟ್ಟಾಗ ಏನಾಯಿತು? ದರ್ಪಣದ ಮುಂಭಾಗದಲ್ಲಿ, ದರ್ಪಣದ ಮುಂದೆ. ಕರೆಕ್ಟಾ ಮಕ್ಕಳೇ? ನೋಡಿ, ನಾ 6 ವಸ್ತುವಿನ ಸ್ಥಾನಗಳನ್ನ ಇಟ್ಟಿದ್ದೀನಿ. ಆ ವಸ್ತುವಿನ ಸ್ಥಾನಗಳು ಪ್ರತಿಬಿಂಬದ ಸ್ಥಾನಗಳು ಎಲ್ಲಿ ಗೋಚರಿಸ್ತಾವಂತಂದು ಬರ್ದಿದ್ದೀನಿ. ನೋಡಿ, ಎಣಿಸ್ಕೊಳ್ಳಿ. 1 2 3 4 5 6. ಅನಂತ ದೂರದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಎಫ್ ನ ಮೇಲೆ, ಸಿ ಇಂದ ದೂರವಿದ್ದಾಗ ಸಿ ಮತ್ತು ಎಫ್ ನ ನಡುವೆ ಬೀಳುತ್ತದೆ. ಸಿ ಯಲ್ಲಿದ್ದಾಗ ಸಿ ಯ ಮೇಲೇನೆ ಇರುತ್ತದೆ. ಸಿ ಮತ್ತು ಎಫ್ ನ ನಡುವೆ ಇದ್ದಾಗ ಸಿ ಇಂದ ದೂರವಿರುತ್ತದೆ.
ಎಫ್ನೆಲ್ಲ ಮೇಲೆ ಇದ್ದಾಗ ಅನಂತ ದೂರದಲ್ಲಿರುತ್ತದೆ. ಎಫ್ ಮತ್ತು ಪಿ ಯ ನಡುವೆ ಇದ್ದಾಗ ದರ್ಪಣದ ಮುಂದೆ ಇರುತ್ತದೆ. ಇವಾಗ ಅಬ್ಸರ್ವ್ ಮಾಡಿ ಮಕ್ಕಳೇ, ಅನಂತ ದೂರದಲ್ಲಿದ್ದಾಗ ಎಫ್ನ ಮೇಲೆ ಇರ್ತದ ನೋಡಿ. ಅನಂತ ದೂರದಲ್ಲಿದ್ದಾಗ ಎಫ್ನ ಮೇಲೆ ಇರ್ತದ. ಎರಡು ಸೇಮೇನಾ? ಇಲ್ಲಿ ನೋಡಿ, ಎಫ್ನ ಮೇಲೆ ಇದ್ದಾಗ ಅನಂತ ದೂರದಲ್ಲಿರ್ತದೆ ನೋಡಿ. ಎರಡು ಅಪೋಸಿಟ್. ಅನಂತ ದೂರದಲ್ಲಿದ್ದಾಗ ಎಫ್ನಲ್ಲಿದ್ದಾಗ ಎಫ್ನ ಮೇಲೆ ಇರ್ತದ, ಎಫ್ನ ಮೇಲೆ ಇದ್ದಾಗ ಅನಂತ ದೂರದಲ್ಲಿರ್ತದೆ. ಒಂದೇ ಆಯ್ತಾ? ರೇಖಾಚಿತ್ರ ಒಂದೇ ಆಯ್ತಾ ನಿಮಗೆ ತಿಳ್ಕೊಳ್ಳೋಕೆ. ಇನ್ನ ಸಿ ಇಂದ ದೂರವಿದ್ದಾಗ ಸಿ ಮತ್ತು ಎಫ್ನ ನಡುವೆ ಇರ್ತದ. ಸಿ ಮತ್ತು ಎಫ್ನ ನಡುವೆ ಇರ್ತದ. ಅದೇ ರೀತಿಯಾಗಿ ಸಿ ಮತ್ತು ಎಫ್ನ ನಡುವೆ ಇದ್ದಾಗ ಸಿ ಇಂದ ದೂರ. ಎರಡು. ಇದು ಎರಡನೇದ ನೋಡಿ. ಸಿ ಇಂದ ದೂರವಿದ್ದಾಗ ಸಿ ಮತ್ತು ಎಫ್ನ ನಡುವೆ ಇರ್ತದ. ಸಿ ಮತ್ತು ಎಫ್ನ ನಡುವೆ ಇದ್ದಾಗ ಸಿ ಇಂದ ದೂರ ಇರ್ತದ. ಈಸಿ. ಇನ್ನು ಮೂರನೇದು ಸಿ ಎಲ್ ಇದ್ದಾಗ ಸಿ ಎಲ್ ಇರ್ತದ. ಇನ್ನು ನಾಲ್ಕನೇದು ಎಫ್ ಮತ್ತು ಪಿ ಯ ನಡುವೆ ಇದ್ದಾಗ ದರ್ಪಣದ. ಅಂದ್ರೆ ನಿಮಗೆ ಟೋಟಲ್ ಆಗಿ 4 ರೇಖಾಚಿತ್ರಗಳು ಅದಾವ ಅಂತಂದು ಭಾವಿಸಿರ್ಬೇಕು ನೋಡಿ. ಈ ರೀತಿಯಾಗಿ ನೀವು ಸ್ವಲ್ಪ ಸ್ಮಾರ್ಟ್ ಸ್ಟಡಿಯನ್ನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಆರಿರವು ನಿಮ್ಗೆ 4 ಅದು. ಅನಂತ ದೂರದಲ್ಲಿ ಎಫ್ನಾಗಿದ್ದಾಗ ಎಫ್ನಲ್ಲಿ ಇದ್ದಾಗ ಅನಂತ ದೂರ ಆಗ್ತದ. ಸಿ ಇಂದ ದೂರ ಇದ್ದಾಗ ಸಿ ಮತ್ತು ಎಫ್ನ ನಡುವೆ ಕಾಣಿಸ್ತದ. ಅಂದ್ರೆ ಸಿ ಮತ್ತು ಎಫ್ನ ನಡುವೆ ಇದ್ದಾಗ ಸಿ ಇಂದ ದೂರನೇ ಇರಬೇಕು. ಈಗ ಸಿ ಮೇಲಿದ್ದಾಗ ಸಿನೇ ಇರುತ್ತೆ, ಎಫ್ ಮತ್ತು ಪಿ ಮೇಲಿದ್ದಾಗ ಏನಪ್ಪಾ ಅಂತಂದ್ರೆ ದರ್ಪಣದ ಮುಂದಾಗಿರುತ್ತದೆ. ಎಲ್ಲವೂ ಮೇಲ್ಗಡೆ ಇರುವಂತ ಎಲ್ಲ 5 ಸತ್ಯ ಮತ್ತು ತಲೆ ಕೆಳಗಾದಂತಹ ಪ್ರತಿಬಿಂಬಗಳು ಕಂಡು ಬಂದ್ರೆ ದರ್ಪಣದ ಮುಂದೆ ಇರುವುದು ಮಾತ್ರ ಏನಪ್ಪಾ ಅಂತಂದ್ರೆ ಮಿಥ್ಯ ಮತ್ತು ನೇರವಾಗಿ ಕಂಡು ಬರ್ತದೆ. ಅರ್ಥ ಆಗಿರ್ಬೇಕು. ಅದೇ ರೀತಿಯಾಗಿ ಗಾತ್ರಗಳಲ್ಲಿ ಅನಂತ ದೂರದಲ್ಲಿದ್ದಾಗ ಚುಕ್ಕೆ ಗಾತ್ರ, ಸಿ ಇಂದ ದೂರ ಇದ್ದಾಗ ಸ್ವಲ್ಪ ಅದಕ್ಕಿಂತ ದೊಡ್ಡದು, ಸಿ ಯಲ್ಲಿದ್ದಾಗ ಅದೇ ಗಾತ್ರ, ಸಿ ಮತ್ತು ಎಫ್ ನಲ್ಲಿದ್ದಾಗ ದೊಡ್ಡದು, ಎಫ್ ನ ಮೇಲಿದ್ದಾಗ ಅತ್ಯಂತ ದೊಡ್ಡದು. ಇನ್ನ ಪಿ ಮತ್ತು ಎಫ್ ನಲ್ಲಿದ್ದಾಗ ದರ್ಪಣದ ಮುಂಭಾಗದಲ್ಲಿರ್ತದೆ, ದೊಡ್ಡದೇ ಕಾಣಿಸ್ತದೆ. ಅದೇ ಉಲ್ಟಾ ಹೋಗಿ ಅನಂತ ದೂರದಲ್ಲಿದ್ದಾಗ ಅತ್ಯಂತ ದೊಡ್ಡದು ಅಂಡ್ ಸಿ ಮತ್ತು ಎಫ್ ನ ನಡುವೆ ಬಂದಾಗ ಸಿ ಇಂದ ದೂರ ಇದ್ದಾಗ ಇದಕ್ಕಿಂತ ದೊಡ್ಡದು, ಸ್ವಲ್ಪ ಅಂದ್ರೆ ಅತ್ಯಂತ ದೊಡ್ಡದಾಗಿ ದೊಡ್ಡದು. ಸಿ ಯಲ್ಲಿದ್ದಾಗ ಏನಪ್ಪಾ ಅಂದ್ರೆ ಅದೇ ಗಾತ್ರ, ಸಿ ಇಂದ ಎಫ್ ಬಂದಾಗ ಚಿಕ್ಕದು ಅಂಡ್ ಅನಂತ ದೂರದಲ್ಲಿದ್ದಾಗ ಚುಕ್ಕೆ ಗಾತ್ರ. ಅಂದ್ರೆ ಏರಿಕೆ ಕ್ರಮದಲ್ಲಿ ಹೇಳಿದಾನೆ ಗಾತ್ರಗಳು, ಚುಕ್ಕೆಯಿಂದ ಹಿಡ್ಕೊಂಡು ಅತ್ಯಂತ ದೊಡ್ಡದು. ಏರಿಕೆ ಕ್ರಮದಲ್ಲಿ ಚುಕ್ಕಿ, ಚಿಕ್ಕದು, ಅದೇ ಗಾತ್ರ, ದೊಡ್ಡದು, ಅತ್ಯಂತ ದೊಡ್ಡದು. ಗೊತ್ತಾಗ್ತಿರ್ಬೇಕು. ತುಂಬಾ ಈಸಿಯಾಗಿದೆ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನೀವು ಓದುವುದು ಅತ್ಯಂತ ಮುಖ್ಯ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಏನಪ್ಪಾ ಅಂದ್ರೆ ಶೇರ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋಗೋಸ್ಕರ ಏನಪ್ಪಾ ಅಂತಂದರೆ ಕಾಯ್ತಾ ಇರಿ. ಧನ್ಯವಾದಗಳು.